ಶ್ರೀ ಗುರುಭ್ಯೋ ನಮಃ. ನೆನ್ನೆನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ? ಭಾಗಣ್ಣ ಮತ್ತೆ ಅವ್ರ ಪರಿವಾರದವರು ಉತ್ತನೂರಿನಿಂದ ಸಂಕಾಪುರದಿಂದ ಉತ್ತನೂರಿಗೆ ಬರ್ತಾರೆ. ಉತ್ತನೂರಿಗೆ ಬಂದಾಗ ಭಾಗಣ್ಣ ಭಜನೆ ಮಾಡ್ತಾ ಇರಬೇಕಾದ್ರೆ ಭೀಮಣ್ಣನವರು ಕೂಡ ಅಲ್ಲಿಗೆ ಬರುವಂಥದ್ದು. ಭೀಮಣ್ಣವರು ಬಂದಾಗ ಭಾಗಣ್ಣ ಅವರಿಗೆ ಪ್ರಸಾದ ಕೊಟ್ಟು, ನಿಮ್ಮ ಹೆಂಡತಿಗೆ ನೆಗಡಿ ಆಗೋದಿಲ್ಲ, ಇದನ್ನ ತಿನ್ನಕ್ಕೆ ಹೇಳಿ ಅಂತ ಹೇಳಿ ಕೊಬ್ಬರಿ ಕಡಿಯಲ್ಲೇ ಸ್ವಲ್ಪ ಭಾಗವನ್ನ ಕೊಡ್ತಾನೆ. ಆಮೇಲೆ ಇಷ್ಟೆಲ್ಲ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತಂದ್ರೆ ಮಾರನೇ ದಿನ ನಿಮ್ಮ ಹೆಂಡತಿಗೆ ಗುಣ ಕೂಡ ಆಗತ್ತೆ ಅಂತ ಹೇಳಿದ್ದನ್ನ ಭಾಗಣ್ಣ ಹೇಳಿದ್ ಕೇಳಿ ಎಲ್ಲ ಜನರಿಗೂ ಆಶ್ಚರ್ಯ ಆಗತ್ತೆ. ಅವರೆಲ್ಲ ಜೈ ವೆಂಕಟೇಶ ಅಂತ ಭೀಮಣ್ಣ ಮತ್ತೆ ಎಲ್ಲರೂ ಕೂಡ ಭೀಮಣ್ಣ ಎಲ್ಲಾರು ಅವ್ರವ್ರ ಮನೆಗಳಿಗೆ ಅವ್ರವ್ರು ಹೊಟ್ಟೋಗ್ತಾರೆ. ಅದಾಗೇನಾಗತ್ತೆ ಅಂದ್ರೆ ಮಾರನೇ ದಿನ ಎಲ್ಲಾ ಕಡೆ ಅದೇ ಮಾತು, ಯಾರೊಬ್ರು ಬಾಯಲ್ಲಿ ನೋಡಿದ್ರು ಅದೇ ವಿಷಯ. ಉತ್ತನೂರೇ ಈ ವಿಷಯ ಮಾತಾಡ್ಕೊಂಡು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ರಂತೆ. ಪಾರ್ಶ್ವವಾಯು ಬಡ್ದು ಅಂದ್ರೆ ಪ್ಯಾರಲೈಸ್ ಆಗಿ 6 ತಿಂಗಳಿಂದ ಹಾಸಿಗೆ ಹಿಡಿದಿದ್ಲು ಭೀಮಣ್ಣನ ಹೆಂಡತಿ. ಒಂದೇ ದಿನದಲ್ಲಿ ಅವಳು ಪೂರ್ತಿ ಗುಣ ಆಗ್ಬಿಟ್ಟು ಹೊಸ್ದಾಗ್ ಬಂದಿದ್ನಲ್ಲ ಈ ಬ್ರಾಹ್ಮಣ ಕುಟುಂಬದವ್ರು ಅಂದ್ರೆ ಭಾಗಣ್ಣನ ಮನೆಯವರು, ಅವ್ರಿಗೆ ನವಣೆ ಕೊಟ್ಲಂತೆ. ಹೇಗಾಯ್ತಂತೆ ಗುಣ ಅಂತ. ಏನೋ ಅಮ್ಮ, ಇನ್ 4-5 ದಿನದಲ್ಲಿ ಸಾಯ್ತಾಳೆ ಅಂತ ಕುಟುಂಬದವ್ರು ಅನ್ಕೊಂಡಿದ್ರಂತೆ. ಮದ್ದು ಕೊಡ್ತಾ ಇದ್ದಂತ ಪಂಡಿತರು ಕೂಡ ಇನ್ನು ಮುಗೀತು, ಹತ್ರದಲ್ಲಿರೋ ನೆಂಟ್ರಿಗೆಲ್ಲ ಹೇಳ್ ಕಳಿಸ್ಬಿಡಿ, ಬರೋರ್ ಬಂದ್ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರಂತೆ. ಅಷ್ಟ್ರಲ್ಲಿ ವೆಂಕಟೇಶ್ವರನ್ ಗುಡಿಲಿ ಇಳ್ಕೊಂಡಿದ್ದಂತಹ ಬ್ರಾಹ್ಮಣ ಹುಡುಗ ಅವ್ರಿಗೇನೋ ಮಂತ್ರ ಮಾಡ್ಬಿಟ್ಟು ಕೊಟ್ನಂತೆ. ಮಾರನೇ ದಿನ ಬೆಳಗಾಗೋದ್ರೊಳಗಡೆ ಅವಳು ಎದ್ದು ಓಡಾಡ್ಬಿಟ್ಲಂತೆ. ಅಪ್ಪ, ಇದ್ ಹೇಗ್ ಸಾಧ್ಯ? ಅವಳನ್ನೇ ಕೇಳ್ಕೊಂಡ್ ಬರೋಣ ನಡೀರಿ ಅಂತ ಹೇಳಿ ಗುಂಪು ಜನ ಭೀಮಣ್ಣನ ಮನೆಗೆ ಬಂದು ಕೇಳಿದ್ದು ಭೀಮಣ್ಣನ ಹೆಂಡತಿ ಅವಳಿಗಾಗಿರೋ ಅನುಭವನ ಹೇಳಿದ್ದು. ಅವಳು ಹೇಳದ್ಲಂತೆ, ವೆಂಕಟೇಶ್ವರನ್ ಗುಡಿಲಿ ಇಳ್ಕೊಂಡ್ರು ಆ ಬ್ರಾಹ್ಮಣರು ಹುಡುಗ ಇದಾನಲ್ಲ, ಅವನ್ ಸಾಮಾನ್ಯ ಅಲ್ಲಪ್ಪ, ದೊಡ್ಡ ಋಷಿ ಇರ್ಬೇಕು. ಮೊನ್ನೆ ರಾತ್ರಿ ನಮ್ಮನೆಗ್ ಬಂದು ನನ್ ಮುಂದೆ ರಂಗೋಲಿ ಹಾಕ್ದ, ಅದನ್ ನೋಡ್ತಾ ಪ್ರಾರ್ಥನೆ ಮಾಡ್ಕೊಂಡ್ ಮಲ್ಕೊಳ್ಳಿ ಅಂತಂದ. ಶ್ರೀ ವೆಂಕಟೇಶ್ವರ ನಿಮಗ್ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೋದ. ಅವನ್ ಹೇಳ್ದಂಗೆ ರಂಗೋಲಿ ನೋಡ್ತಿದ್ದೆ. ಅದೇನೋ ಅಮ್ಮ ವಿಚಿತ್ರ, ರಂಗೋಲಿ ಅಂದ್ರೆ ಸಾಮಾನ್ಯ ಚಿತ್ರ ಅಲ್ಲ, ಅದು ಜೀವಂತವಾಗಿ ಏನೋ ಓಡಾಡ್ತಿದ್ದಂಗ್ ಕಾಣಿಸ್ತಾ ಇತ್ತು. ಹಾಗೇ ಕಣ್ಣು ಮುಚ್ಕೊಂಡ್ ಮಲ್ಕೊಂಡೆ. ಸ್ವಲ್ಪ ನಿದ್ದೆ ಬಂದಂಗ ಆಯ್ತು. ಅಷ್ಟ್ರಲ್ಲಿ ರಂಗೋಲಿಯಿಂದ ಹಾವು ಎದ್ದು ಬಂತು. ಅದು ಬುಸ್ ಬುಸ್ ಅಂತ ನನ್ ಕಾಲಕ್ ಸುತ್ತ ಹಾಕೊಂಡ್ಬಿಡ್ತು. ಅದು ಎಲ್ಲಿ ಕಚ್ಬಿಡುತ್ತೋ ಅಂತ ತುಂಬಾ ಹೆದರ್ಕೊಂಡೆ ನಾನು. ಯಾರಾದ್ರೂ ಬಂದು ಸುತ್ತಾಕೊಂಡಿರೋ ಹಾವಿಂದ ನನಗ್ ಕಾಪಾಡ್ಲಿ ಅಂತ ನಾನು ಆಸೆ ಪಟ್ಕೊಂಡೆ. ಅಷ್ಟ್ರಲ್ಲಿ ಇನ್ನೊಂದ್ ಕಡೆಯಿಂದ ಒಂದ್ ಇಲಿ ಬಂದ್ಬಿಟ್ಟು ನನ್ ತಲೆ ಹತ್ ಕೂತ್ಕೊಂಡ್ಬಿಡ್ತು. ಅದ್ ನೋಡಿದ್ರೆ ನನ್ ತಲೆನ್ ಕಚ್ತಾ ಕೂತಿದೆ. ಕೆಳಗಡೆ ನೋಡಿದ್ರೆ ಹಾವು ಸುತ್ಕೊಂಡಿದೆ, ಮೇಲ್ಗಡೆ ನೋಡಿದ್ರೆ ಇಲಿ ಕಚ್ತಾ ಇದೆ. ಅಯ್ಯೋ ಅಂತ ಕೂಗ್ತಾ 2 ಕಾಲನ್ನ ಜಾಡ್ಸ್ ಒದ್ದೆ, 2 ಕೈಯಿಂದ ತಲೆನೆಲ್ಲ ಕೊಡುಕೋಕ್ ಶುರು ಮಾಡ್ದೆ. ಕೂಗ್ತಾನೆ ಇದ್ದೆ. ಮನೆಯವರೆಲ್ಲ ಹೆದರಿಕೆಯಿಂದ ಓಡ್ ಬಂದು ನನ್ನ ಹತ್ರ ನಿಂತ್ಕೊಂಡಿದ್ರು. ಅವ್ರಿಗೆಲ್ಲ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ನಾನು ಹಾವು ಇಲಿ ಅಂತ ಕೂಗ್ಕೊಂಡ್ ಹೇಳ್ದೆ. ಕಣ್ ತೆರೆದು ಪೂರ್ತಿ ಎಚ್ಚರ ಆಯ್ತು. ಹಾವು ಇಲ್ಲ, ಇಲಿನೂ ಇಲ್ಲ. ಆದ್ರೆ 6 ತಿಂಗಳಿಂದ ನನ್ ಕಾಲೇ ಸ್ವಾಧೀನದಲ್ಲಿ ಇರ್ಲಿಲ್ವಲ್ಲ, ಅದಕ್ ಶಕ್ತಿ ಬಂದ್ಬಿಟ್ಟಿದೆ. ಕೈ ಕಾಲೆಲ್ಲ ಚೆನ್ನಾಗ್ ಆಟಾಡ್ತಾ ಇದ್ದಾವೆ. ನಾನ್ ಗುಣ ಆಗಿ ಎದ್ ನಿಂತಿದ್ ನೋಡಿ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ನನಗ್ ಗುಣ ಆಗಿರೋ ವಿಚಾರ ನನಗೂ ಗೊತ್ತಾಯ್ತು. ನನಗೆ ಆಶ್ಚರ್ಯ ಆಗೋಯ್ತು. ಇನ್ನೇನ್ ನಾನ್ ಸತ್ತೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದು ಇಷ್ಟು ಸುಲಭವಾಗಿ ಆ ಬ್ರಾಹ್ಮಣನ ಹುಡುಗ ಗುಣ ಮಾಡ್ಬಿಟ್ನಲ್ಲಪ್ಪ ಅಂತ ನನಗೆ ತುಂಬಾ ಖುಷಿ ಆಯ್ತು. ಅದೇನ್ ಆಶ್ಚರ್ಯನೋ, ಅದೇನ್ ಬಲ ಬಂತೋ, ತಕ್ಷಣ ವೆಂಕಟೇಶ್ವರನ್ ಗುಡಿಗೆ ಓಡೋಡ್ ಹೋಗಿ ಆ ಹುಡುಗನ್ ಕಾಲಕ್ ಬಿದ್ಬಿಟ್ಟೆ. ಆದ್ರೆ ಅವನ್ ಮಾತ್ರ, ಇದ್ರಲ್ಲಿ ನಂದೇನೂ ಇಲ್ಲ ಅಮ್ಮ, ಎಲ್ಲಾ ವೆಂಕಟೇಶ್ವರನ್ ದಯೆ, ಅವನ್ ಕರುಣೆ ನಿಮ್ ಮೇಲ್ ಬಿದ್ದಿದೆ. ಗುಣ ಮಾಡ್ಬೇಕು ಅಂತ ಅವನ್ ಸಂಕಲ್ಪ ಮಾಡಿದ್ದ, ಅದಕ್ಕೆ ನನ್ನನ್ನ ನಿಮಿತ್ತವನ್ನಾಗಿ ಅಂದ್ರೆ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಬಳಸ್ಕೊಂಡ ಅಷ್ಟೇ. ಇದ್ರಲ್ಲಿ ನನ್ ಶಕ್ತಿ ಏನೂ ಇಲ್ಲ ತಾಯಿ ಅಂತ ಎಷ್ಟು ಹಂಬಲ್ ಆಗಿ ಹೇಳ್ತಾ ಇದ್ದಾನೆ ಆ ಹುಡುಗ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ನಾನೇ ನವಣೆ ಕುಟ್ಟಿ ಅಕ್ಕಿನ ನೈವೇದ್ಯ ಮಾಡೋದಿಕ್ಕೆ ಅಂತ ಅವ್ರು ಕೊಟ್ಟೆ ಅಂತ ಇವಳು ಅಲ್ಲಿ ಸೇರ್ಕೊಂಡ್ರು ಅಂತ ಜನಗಳಿಗೆ ಅವಳು ಹೇಳ್ತಾ ಬರ್ತಾಳೆ. ಅವಳು ಹೇಳ್ತಾ ಇದ್ದಾಗ ಜನ ಎಲ್ಲ ಕೇಳ್ತಾ ಇರ್ತಾರೆ.
ಅಷ್ಟರಲ್ಲಿ ಆ ಭೀಮಣ್ಣ ಏನ್ ಮಾಡ್ತಾನೆ, ವೆಂಕಟೇಶ್ವರನ್ ಗುಡಿಗೆ ಹೋಗಿ ಬಾಗಣ್ಣಂಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾನೆ. ನೀವು ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ನಿಮ್ಗೆ ತುಂಬಾ ದೊಡ್ಡ ಬುದ್ಧಿ ಇದೆ. ನಿಮ್ ಜೊತೆ ವಾದ ಮಾಡುವಷ್ಟು ನನಗ್ ಬುದ್ಧಿಶಕ್ತಿ ಇಲ್ಲ. ಆದ್ರೂ ಕೂಡ ಮೊನ್ನೆ ನೀವ್ ಹೇಳ್ದ ಹಾಗೆ ಈ ದಿನ ನೀವು ನಡ್ಕೋಬೇಕು ಅಂತ ಹೇಳ್ತಾನೆ. ಭಾಗಣ್ಣಂಗ್ ಆಶ್ಚರ್ಯ ಆಯ್ತಂತೆ. ಏನೋ ನನ್ಗೆ ಪ್ರೆಷರ್ ಹಾಕೋದಿಕ್ಕೆ ಇವ್ರು ಈ ತರ ಹಾಕ್ತಾ ಇದ್ದಾರೆ ಒಂದು ಪೀಠಿಕೆ ಅಂತ. ಏನ್ ಭೀಮಣ್ಣ ನೀವೇನ್ ಮಾತಾಡ್ತಾ ಇದ್ದೀರಾ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ದುಡಿದ ಹಾಗೇನೆ ಏನು ತಗೋಬಾರ್ದು ಅಂತ ನೀವು ಮೊನ್ನೆ ಹೇಳಿದ್ರಿ ಅಲ್ಲ, ಈಗ ನೀವು ದುಡ್ದಿದ್ದೀರಾ, ಅದಕ್ಕೆ ಇವಾಗ ನಮ್ಮ ಹತ್ರ ನೀವು ತಗೋಬೇಕು ಅಂತ ಭೀಮಣ್ಣ ಹೇಳ್ತಾನೆ. ದುಡಿದ ಹಾಗೆ ಏನು ತಗೋಬಾರ್ದು ಅಂತ ಹೇಳಿದ್ದು ಬರೀ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಅಲ್ವಾ ಅಂತ ಭೀಮಣ್ಣ ಹೇಳ್ತಾನೆ. ಹೌದು ಹೌದು, ಎಲ್ರಿಗೂ ಸೇರುತ್ತೆ ಇದು. ಎಲ್ಲಾ ವರ್ಗದವರು ಕೂಡ ದುಡಿದು ಬಿಟ್ಟೇ ತಿನ್ಬೇಕು ಅಂತ ಭಾಗಣ್ಣ ಹೇಳ್ತಾನೆ. ಹಾಗಾದ್ರೆ ನನ್ನ ಹೆಂಡತಿಗೆ ಆರೋಗ್ಯ ಕೊಟ್ರಿ ನೀವು, ಅದನ್ನ ನಾನು ಉಚಿತವಾಗಿ ಅಂದ್ರೆ ಫ್ರೀಯಾಗಿ ಹೆಂಗ್ ತಗೊಂಡ್ಲಿ? ಭೀಮಣ್ಣನ ಮಾತು ತಕ್ಷಣ ಭಾಗಣ್ಣಂಗೆ ಅರ್ಥ ಆಗ್ಲಿಲ್ವಂತೆ. ಸ್ವಾಮಿ, ಬೆಳೆ ತುಂಬಿಸಿಡೋದಿಕ್ಕೆ ಅಂತ ನಾನು ಇನ್ನೊಂದು ಮನೆ ಕಟ್ಸಿದೀನಿ. ಅಲ್ಲಿ ನಾವ್ಯಾರೂ ಇರಲ್ಲ. ಬೆಳೆ ಮಾರದ ಮೇಲೆ ಅದು ಖಾಲಿಯಾಗೇ ಇರುತ್ತೆ. ಈಗ ಆ ಮನೆ ಖಾಲಿ ಇದೆ. ನೀವ್ ಅಲ್ಲಿಗೆ ಬಂದು ವಾಸ ಮಾಡಿ. ದಿನಾ ಈ ವೆಂಕಟೇಶ್ವರನ್ಗೆ ಪೂಜೆ ಮಾಡ್ಬೇಕು. ನಿಮ್ ಕುಟುಂಬಕ್ಕೆ ಏನೇನ್ ಬೇಕಾಗತ್ತೆ ಅದ್ರ ದವಸ ಧಾನ್ಯ ಎಲ್ಲ ನನ್ನ ಹತ್ರನೇ ತಗೋಬೇಕು ಅಂತ ಹೇಳ್ತಾನೆ. ಭೀಮಣ್ಣನ್ ಪ್ರಾರ್ಥನೆನ ಬಾಗಣ್ಣ ಪೂರ್ತಿ ಹಾ ಅಂತನೂ ಅನ್ನಕ್ಕಾಗ್ಲಿಲ್ಲ, ಊಹು ಅಂತನೂ ಅನ್ನಕ್ಕಾಗ್ಲಿಲ್ಲ. ಪೂರ್ತಿ ಹಾ ಅನ್ನಕ್ಕಾಗ್ಲಿಲ್ಲ, ಯಾಕಂದ್ರೆ ಬಾಗಣ್ಣನ್ ಮನ್ಸು ಒಪ್ಪಲ್ಲ. ಬೇಡ ಅನ್ನಕ್ಕಾಗಲ್ಲ, ಯಾಕಂದ್ರೆ ಅಮ್ಮ ಪಾಪ ಆಸೆಯಿಂದ ನೋಡ್ತಾ ಇರ್ತಾಳೆ. ಅಲ್ಲ, ಮನೆ ಬಾಗ್ಲಿಗೆ ಹುಡ್ಕೊಂಡ್ ಬಂದಿದೆ, ಯಾರೋ ಹೇಳ್ತಾ ಇದಾರೆ ಮನೇನೇ ಇಲ್ಲ, ಗತಿ ಕೆಟ್ಟವ್ರ ಪಾಪ. ಅವರು ಆ ಕಾಲದಿಂದಾನು ಮೊಸರುಕಲ್ ಬಿಟ್ಟಾಗ್ಲಿಂದಾನು ಸಂಕಾಪುರದಲ್ಲಿ ಪ್ರಾಣದೇವ್ರ ಗುಡಿ ಮೂಲೆಯಲ್ಲಿದ್ರು. ಎಲ್ಲ ಇದ್ದಿದ್ದೇ 3 ಗೋಡೆ ಆ ಪ್ರಾಣದೇವ್ರ ಗುಡಿಗೆ. ಬಿದ್ದೋಗಿರೋ ಪ್ರಾಣದೇವ್ರ ಗುಡಿಲಿದ್ರು. ಉತ್ತನೂರ್ಗ್ ಬಂದು ಗುಡಿಲೇ ಇದ್ದಾರೆ. ಮನೆ ಕೊಡ್ತೀವಿ ಅಂದ್ರೆ ಯಾರಾದ್ರೂ ಆಸೆ ಆಗ್ದಂಗಿರುತ್ತ ಪಾಪ ತಾಯಿಗೆ. ಅವಳು ತುಂಬಾ ಆಸೆಯಿಂದ ನೋಡ್ತಿರ್ತಾಳಂತೆ ಮಗ ಏನಂತಾನೋ ಅಂತ. ಅದಕ್ಕೆ ಅವನಿಗೆ ಕಂಪ್ಲೀಟ್ ಆಗಿ ನೋ ಅನ್ನಕ್ ಕೂಡ ಆಗ್ಲಿಲ್ಲ. ಸದ್ಯಕ್ಕೆ ನಿಮ್ ಖಾಲಿ ಇರೋ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ. ದೇವಸ್ಥಾನದಲ್ಲಿ ನಾನ್ ನಿತ್ಯ ಪೂಜೆ ಕೂಡ ಮಾಡ್ತೀನಿ. ಆದ್ರೆ ಊಟ ತಿಂಡಿ ವಿಚಾರದಲ್ಲಿ ಮಾತ್ರ ಒತ್ತಾಯ ಮಾಡಬೇಡಿ. ಈ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಧಾನ್ಯ ಮಾತ್ರ ನೀವು ತಂದ್ಕೊಡಿ. ಯೋಗ್ಯತೆಗೆ ಮೀರಿರೋ ಐಶ್ವರ್ಯ ಬಯಸ್ಬಾರ್ದು ನಾವು. ನಾವು ಎಷ್ಟು ದುಡಿತೀವೋ ಅಷ್ಟೇ ಕೂಲಿ ತಗೋಬೇಕು. ಅದಕ್ ಮೀರಿರೋಂತ ಕೂಲಿ ತಗೋಬಾರ್ದಪ್ಪ, ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾನೆ. ಭಾಗಣ್ಣ ಸದ್ಯ ಇಷ್ಟು ಬೇಗ ಒಪ್ಕೊಂಡ್ಬಿಟ್ನಲ್ಲ ಅನ್ಕೊಂಡು ಇವನ್ ಆಯ್ತು ಅಂತಾನೆ. 1 ತಿಂಗಳ ತನಕ ಸದ್ಯ ಚಿಂತೆ ಇಲ್ದಂಗ ಆರಾಮ್ ಇರ್ಬೋದಲ್ಲ ಅಂತ ಅಮ್ಮಂಗೆ ಫುಲ್ ಖುಷಿ. ಭಾಗಣ್ಣ ಅಂತದೇನ್ ತಲೆ ಕೆಡಿಸ್ಕೊಳಲ್ಲ. ತಮ್ಮಂದ್ರನ್ನ ಅಲ್ಲಿ ಮಠ ಇರುತ್ತೆ, ಅಲ್ಲಿ ಶಾಲೆಗೆ ಸೇರಿಸ್ತಾನೆ. ಪಕ್ಕದಲ್ಲೇ ಐಜಿ ಅಂತ ಗ್ರಾಮ. ಐಜಿ ಅನ್ನೋದೊಂದು ವಿಲೇಜ್, ಅದು ಉತ್ತನೂರ್ ಪಕ್ಕದಲ್ಲೇ ಇದೆ. ಅಲ್ಲಿ ತುಂಬಾ ವಿದ್ವಾಂಸರುಗಳ ಮನೆ ಇರುತ್ತೆ. ಭಾಗಣ್ಣ ಅಲ್ಲಿ ಹೋಗಿ ಸಂಸ್ಕೃತ ಅಭ್ಯಾಸ ಮಾಡೋದಿಕ್ಕೆ ಅಂತ ಅವನು ಹೋಗ್ತಾನೆ. ಪ್ರತಿದಿನ ಐಜಿ ಗ್ರಾಮಕ್ಕೆ ಹೋಗೋದು, ಅಲ್ಲಿ ಪಂಡಿತರು ಪಾಠ ಹೇಳ್ಕೊಡ್ತಾ ಇರ್ತಾರೆ, ಅದನ್ನ ಅಭ್ಯಾಸ ಮಾಡೋದು, ಮತ್ತೆ ಊರಿಗೆ ಬಂದು ವೆಂಕಟೇಶ್ವರನ್ ಗುಡಿಲಿ ಪೂಜೆ ಮಾಡೋದು, ಭಜನೆ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಂತೆ. ಭಾಗಣ್ಣನ್ ಭಜನೆ ಅಂದ್ರೆ ಜನಕ್ಕೆ ಎಲ್ಲಿಲ್ದೇ ಇರೋ ಸಂತೋಷ. ಅದ್ ಎಷ್ಟು ಹಾಡುಗಳನ್ನ ಭಾಗಣ್ಣ ಬಾಯಲ್ಲಿ ಹೇಳ್ತಾ ಇದ್ನೋ ಭಗವಂತಂಗೆ ಗೊತ್ತು. ಆಗ ತಾನೇ ದ್ವಾದಶ ಸ್ತೋತ್ರ ಕಲ್ತ್ಕೊಂಡ್ ಬಂದಿರ್ತಾನೆ ಪಂಡಿತರಿಂದ. ಶ್ರೀಮದ್ ಆಚಾರ್ಯರದು ದ್ವಾದಶ ಸ್ತೋತ್ರ. ಯಾವಾಗ ಉಡುಪಿಲಿ ನಾವು ಹೇಳಿದ್ದೆ, ಕೃಷ್ಣ ಸಿಗ್ತಾನೆ ಮಲ್ಪೇಲಿ ಸಮುದ್ರ ತೀರದಲ್ಲಿ, ಕೃಷ್ಣನ ಮಗು ತರ ಎತ್ಕೊಂಡು ಆಡ್ಕೊಂಡು ಕುಣ್ಕೊಂಡು ಅವ್ರು ಉಡುಪಿ ತನಕ ಬರ್ತಾರೆ. ಆಗ್ಲೇ ದ್ವಾದಶ ಸ್ತೋತ್ರ ರಚನೆ ಮಾಡೋದು ಶ್ರೀಮದ್ ಆಚಾರ್ಯರು. ಅದಕ್ಕೆ ಅವ್ರನ್ನ ದಾಸ ಸಾಹಿತ್ಯದ ಪ್ರವರ್ತಕರು ಅಂತ ನಾವು ಕರಿತೀವಿ. ಫಾದರ್ ಆಫ್ ದಾಸ ಸಾಹಿತ್ಯ ಅಂತ ಏನು ಹೇಳ್ತೀವಲ್ಲ ಆ ತರ. ಅದನ್ನ ಕಲ್ತ್ಬಿಟ್ಟಿದ್ದ ಭಾಗಣ್ಣ ಪಂಡಿತರಿಂದ. ಹಾಡ್ತಾ ಕುಣಿತಾ ಇದ್ರೆ ಭಗವಂತ ಡ್ಯಾನ್ಸ್ ಮಾಡ್ತಿದ್ದಾನೇನೋ ಇವ್ರ ಮುಂದೆ ಅನ್ನೋ ರೀತಿ ಆಗ್ತಾ ಇತ್ತಂತೆ. ಜನ ಸುಮ್ನೆ ಬರ್ತಿರ್ಲಿಲ್ವಂತೆ ಭಜನೆಗೆ. ಆದ್ರೆ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಭಾಗಣ್ಣ ಇಟ್ಕೋತಾ ಇದ್ದಿದ್ದು, ಎಕ್ಸ್ಟ್ರಾ ತಗೋತಾ ಇರ್ಲಿಲ್ವಂತೆ ಅವ್ನು ಯಾರ ಹತ್ರನು. ಭಾಗಣ್ಣನ ವಿದ್ಯಾಭ್ಯಾಸನೂ ಆಗ್ತಾ ಇತ್ತಂತೆ. ಆ ಪಂಡಿತ್ರಿಗೆ ಯಾರು ಹೇಳ್ಕೊಡ್ತಾ ಇದ್ರಲ್ಲ ಟೀಚರು ಭಾಗಣ್ಣಂಗೆ, ಅದನ್ ಭಾಗಣ್ಣನ ನಾಲೆಡ್ಜ್ ಅಂಡ್ ಇಂಟೆಲಿಜೆನ್ಸ್ ಅದನ್ನ ನೋಡಿ ಸಾಕಾಗೋಯ್ತಂತೆ. ಅಲ್ಲಪ್ಪ, ಶ್ರೀಮದ್ ಆಚಾರ್ಯರಿಗೆ ಅಚ್ಯುತ ಪ್ರೇಕ್ಷರು ಪಾಠ ಹೇಳ್ಕೊಡ್ತಾ ಇದ್ದಿದ್ದು. ಸುಮ್ನೆ ಏನ್ ಗೊತ್ತಾ, ನೆಪಕ್ಕಷ್ಟೇನೆ ಅಚ್ಯುತ ಪ್ರೇಕ್ಷರು ಗುರುಗಳಾಗಿದ್ದಿದ್ದು. ಆದ್ರೆ ಆ ಪಾಠದಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ರಂತೆ. ಆಗ್ಲೇ ನೋಡಿದ್ರೆ ಶಿಷ್ಯನೇ ಗುರುಗ್ ಹೇಳ್ಕೊಡ್ತಾ ಇದ್ದಿದ್ದು. ಅಚ್ಯುತ ಪ್ರೇಕ್ಷರ್ಗೆ ಆಶ್ಚರ್ಯ ಆಗ್ಬಿಡ್ತಾ ಇತ್ತಂತೆ. ಅದೇ ರೀತಿ ನನಗೂ ಆಗ್ತಾ ಇದೆಯಲ್ಲೋ ಭಾಗಣ್ಣ, ಒಂದ್ಸರಿ ಹೇಳಿದ ಪಾಠನ ತಕ್ಷಣ ಒಪ್ಪಿಸ್ಬಿಡ್ತಾ ಇದೆಯಲ್ಲ. ಜೊತೆಯಲ್ಲಿ ಸರ್ವಮೂಲ ಗ್ರಂಥಗಳ ಪ್ರತಿ ಶ್ಲೋಕಕ್ಕೂ ನನಗೆ ಗೊತ್ತಾಗಲ್ಲ ಅಂತದ್ದನ್ನೆಲ್ಲ ವಿಷಯ ಹೇಳ್ತಾ ಇದೀಯ ನೀನು.
ನೀನ್ ಬರೀ ಲೋಕಕ್ಕೆ ಓದ್ಕೋಬೇಕು ಅನ್ನೋದಕ್ ತೋರ್ಸ್ಕೋಬೇಕು ಅದಕ್ ಬರ್ತಾ ಇದೀಯ ಅಷ್ಟೇ ಕಣೋ. ಶ್ರೀಮದ್ ಆಚಾರ್ಯರೇ ಮೋಸ್ಟ್ಲಿ ನಿನ್ ಉಸಿರು ಜೊತೆನೆ ನೀನ್ ಹೇಳ್ಕೊಟ್ಬಿಡ್ತಿದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಪಂಡಿತರು ಹೇಳ್ತಾರಂತೆ. ಸರ್ವಮೂಲ ಗ್ರಂಥಗಳನ್ನ ಯಾರು ವಿವರಣೆ ಕೊಟ್ಟಿದ್ದಾರೆ? ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು. ಇವ್ರ ಹಾಡುಗಳನ್ನ ಅವರು ಇವರು ಹೇಳ್ತಾ ಇದ್ರೆ ಬರ್ದಿಟ್ಕೋತಾ ಇದ್ನಂತೆ ಬಾಗಣ್ಣ. ಹೆಂಗಸ್ರು ಎಲ್ಲೇ ಇರ್ಲಿ ಅಲ್ಲಿ ಬಾಗಣ್ಣ ಹಾಜರ್. ಅವರೆಲ್ಲಾರ್ಗೂ ನಮಸ್ಕಾರ ಮಾಡಿ ಬಾಗಣ್ಣ ಹೇಳ್ತಾ ಇದ್ನಂತೆ, ನೀವೆಲ್ರೂ ನನಗೆ ತಾಯಿ ತರ ಕಾಣಿಸ್ತಾ ಇದ್ದೀರಾ. ಶ್ರೀಮದ್ ಆಚಾರ್ಯರ ಸಿದ್ಧಾಂತನ ಹೇಳುವಂತ ಹರಿದಾಸ ಸಾಹಿತ್ಯ ಅಂದ್ರೆ ನಾವೆಲ್ಲ ದಾಸರ ಪದ ಏನ್ ಹೇಳ್ಕೊಡ್ತಾ ಇದ್ವಿ ನಿಮ್ಗೆಲ್ಲ ಸಮ್ಮರ್ ಕ್ಯಾಂಪಲ್ಲೆಲ್ಲ, ಆ ತರ ಕಾಗದ ಬಂದಿದೆ ಇರ್ಬೋದು, ಆಮೇಲೆ ಸೌಮ್ಯಕ ಹೇಳ್ಕೊಡೋ ಹಾಡುಗಳೆಲ್ಲ ಇರ್ಬೋದು, ಅದೆಲ್ಲ ದಾಸ ಸಾಹಿತ್ಯ ಅಂತ ಕರಿತೀವಿ. ಯಾವುದು ದಾಸ ಸಾಹಿತ್ಯ ಅಂದ್ರೆ ಶ್ರೀಮದಾಚಾರ್ಯರು ಏನ್ ಹೇಳಿದ್ದಾರೆ ಸಿದ್ಧಾಂತನ ಅದನ್ನೆಲ್ಲ ಅವ್ರ ಗ್ರಂಥಗಳಲ್ಲಿ ಬರ್ದಿದ್ದಾರೆ, ದಾಸರ ಹಾಡಲ್ಲಿ ಹೇಳಿದ್ದಾರೆ ಅಷ್ಟೇ. ಅದನ್ನ ನೀವು ದಿನಾ ಹೇಳ್ಕೊತಾ ಇರ್ತೀರಲ್ಲ, ಅದನ್ನ ಉಳಿಸ್ಕೊಂಡ್ ಬಂದಿದ್ದೀರಾ. ನನಗೂ ಊಟಕ್ಕೆ ಹಾಕ್ತಾ ಇದ್ದೀರಾ. ನಮ್ ಹೆತ್ತಮ್ಮ ನನ್ ಹೊಟ್ಟೆಗೆ ಊಟ ಕೊಡ್ತಾ ಇದ್ದಾಳೆ, ನೀವು ನನ್ ತಲೆಗೆ ಊಟ ಕೊಡ್ತಾ ಇದ್ದೀರಾ ಅಂತ ಬಾಗಣ್ಣ ಹೇಳಿದ್ರೆ ಹೆಂಗಸರಿಗೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತಂತೆ. ಅವ್ರಿಗೆ ಯಾವ್ಯಾವ ಹಾಡು ಬರ್ತಾ ಇತ್ತೋ ಅದನ್ನೆಲ್ಲ ಹೆಂಗಸರು ಹೇಳ್ಕೊಡ್ತಾ ಇದ್ರಂತೆ. ಹೆಂಗಸರು ಗುಂಪು ಕಾಣಿಸಿದ್ರೆ ಬಾಗಣ್ಣಂಗೆ ತುಂಬಾ ಖುಷಿ. ಯಾಕಂದ್ರೆ ಅವ್ರಿಗೆ ಬಾಗಣ್ಣ ಅವ್ರ ಹಾಡನ್ನ ತುಂಬಾ ಶ್ರದ್ಧೆಯಿಂದ ಕೇಳ್ತಾ ಇದ್ನಂತೆ, ಅಷ್ಟೇ ಬೇಗ ಕಲ್ತ್ಕೊಂಡ್ಬಿಡ್ತಾ ಇದ್ನಂತೆ. ಎಲ್ಲಾದ್ರೂ ಭಜನೆ ಟೈಮಲ್ಲಿ ಹೇಳ್ಬೇಕಾದ್ರೆ ನಾನ್ ಕಲ್ತ್ಕೊಂಡಿದ್ದು ಅನ್ನೋರ್ ತರ ಹೇಳ್ತಿರ್ಲಿಲ್ವಂತೆ ಅವನು. ಇಂಥವ್ರಿಂದ ನಾನ್ ಕಲ್ತ್ಕೊಂಡೆ ಅಂತ ಉಪಕಾರ ಸ್ಮರಣೆ ಮಾಡ್ತಾ ಇದ್ನಂತೆ, ಇವರಿಂದ ನಾನು ಈ ಹಾಡು ಕಲ್ತೆ ಅಂತ. ಅದಕ್ಕೆ ಹುಡುಗ ರಂಗೋಲಿ ಹಾಕ್ತಾ ಇದ್ನಲ್ಲ, ಹೆಂಗಸ್ರೆಲ್ಲ ಫುಲ್ ಫಿದಾ. ರಂಗೋಲಿ ನೋಡಿ ಬಾಗಣ್ಣಂದು ಎಲ್ಲಾ ಗ್ರಾಮದವರು ಸುತ್ತಮುತ್ತ ಅವರೆಲ್ಲ ಬರ್ತಾ ಇದ್ರಂತೆ. ಬೇರೆ ಬೇರೆ ಬಣ್ಣದ ಎಲೆಗಳಿರುತ್ತಲ್ಲ, ಆ ಎಲೆಗಳು, ಹಣ್ಣುಗಳು, ಕಾಯಿಗಳು ಅದನ್ನೆಲ್ಲ ತಂದು ಒಣಗ್ಸೋದಂತೆ ಬಾಗಣ್ಣ. ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳೋದು. ಆಗೇನಾಯ್ತು, ಗ್ರೀನ್ ಕಲರ್ ಎಲೆನ ಕುಟ್ಬಿಟ್ಟು ಪುಡಿ ಮಾಡಿದ್ರೆ ಒಣಗಿಸ್ಬಿಟ್ಟು ಗ್ರೀನ್ ಬಂತು. ಇನ್ಯಾವುದೋ ರೆಡ್ ಕಲರ್ ಎಲೆ ಬಂದಿರುತ್ತೆ, ಅದನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿದ್ರೆ ರೆಡ್ ಆಯ್ತು. ಕಲರ್ಸ್ ಎಲ್ಲ ಆಗ ಹೇಗ್ ಮಾಡ್ತಾ ಇದ್ರು, ನ್ಯಾಚುರಲ್ ಕಲರ್ಸ್ ಮಾಡ್ತಾ ಇದ್ದಿದ್ದು. ಬಾಗಣ್ಣ ಅದ್ರಲ್ಲಿ ಕಲರ್ ಕಲರ್ ರಂಗೋಲಿ ಹಾಕ್ತಾ ಇದ್ರೆ ಹೆಂಗಸರು ಮೂಗಿನ ಮೇಲ್ ಬೆರಳಿಟ್ಕೋತಾ ಇದ್ರಂತೆ. ಹಬ್ಬ ಬಂತು ಅಂದ್ರೆ ಜನ ಎಲ್ಲ ವೆಂಕಟೇಶ್ವರನ್ ದೇವಸ್ಥಾನಕ್ಕೆ ಓಡ್ ಬರ್ತಾ ಇದ್ರಂತೆ. ಸುಣ್ಣದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ರಂಗೋಲಿ ಚಿತ್ರ ಹೆಂಗಸರು ನೋಡ್ತಾ ಇದ್ರಂತೆ. ಏನೇನ್ ಚಿತ್ರ ಬಿಡಿಸ್ತಾ ಇದ್ದ ನಮ್ ಬಾಗಣ್ಣ. ಪೌರಾಣಿಕ ದೃಶ್ಯಗಳು ಅಂದ್ರೆ ಇವಾಗ ಮಹಾಭಾರತ, ರಾಮಾಯಣ, ಭಗವಂತನ ಅವತಾರಗಳು ಆ ರಂಗೋಲಿಲಿ ಹಾಕ್ತಾ ಇದ್ನಂತೆ. ಅಭಿಮನ್ಯು ಸತ್ತ, ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ರಚನೆ ಮಾಡಿದ್ರು. ಆ ಚಕ್ರವ್ಯೂಹದ ಒಳಗಡೆ ಹೋಗೋದಕ್ ಮಾತ್ರ ಅಭಿಮನ್ಯು ಗೊತ್ತಿತ್ತು, ಹೊರಗಡೆ ಬರೋದ್ ಗೊತ್ತಾಗಿರ್ಲಿಲ್ಲ ಅಭಿಮನ್ಯುಗೆ. ಅವನು ಒಳಗಡೆ ಹೋದ, ಹೊರಗ್ ಬರಕ್ಕೆ ಆಗ್ಲಿಲ್ಲ, ಸತ್ಬಿಟ್ಟ ಅವನು ಅಲ್ವಾ. ಜನಕ್ಕೆ ಹಂಗಾದ್ರೆ ಹೇಗಿರ್ಬೋದದು ಅಂತ ಒಂದು ಕುತೂಹಲ ಆ ತರ ಇರುತ್ತಲ್ವಾ. ಅದಿದ್ದಾಗ ಏನಾಗತ್ತೆ, ನಮ್ ಬಾಗಣ್ಣ ಬರ್ದ್ ತೋರ್ಸ್ಬಿಟ್ಟಿದ್ನಂತೆ ಅದನ್ನ. ಬಾಗಣ್ಣ ಬರ್ದ್ ತೋರ್ಸ್ಬಿಟ್ಟು ಹೇಳ್ತಾ ಇದ್ನಂತೆ, ಒಳಗಡೆ ಬನ್ನಿ ಅಂತ ಮಧ್ಯದಲ್ಲಿ ಒಂದ್ ಸೆಂಟರ್ ಕ್ರಿಯೇಟ್ ಮಾಡಿ. ಹೊರಗಡೆ ಬರಕ್ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ವಂತೆ. ಹೆಂಗಸರೆಲ್ಲ ಗಂಟ್ಗಟ್ಲೆ ಈ ಆಟ ಆಡ್ಕೊಂಡಿದ್ರಂತೆ ರಂಗೋಲಿಲಿ. ಆ ರೀತಿ ಶಿಶುಪಾಲ ಅವನು ದ್ವಾರಕಾಗ್ ಬರಕ್ ಆಗ್ಲಿಲ್ಲ. ದ್ವಾರಕಾ ವಾಸ್ ಬಿಲ್ಟ್ ಇನ್ ದ ಮಿಡಲ್ ಆಫ್ ದ ಓಷನ್. ಸಮುದ್ರದ ಮಧ್ಯದಲ್ಲಿ ದ್ವಾರಕಾ ಪಟ್ಟಣ ನಿರ್ಮಾಣ ಮಾಡಿದ್ದು ಕೃಷ್ಣ. ಯಾರು ಬರಬಾರದು ಶತ್ರುಗಳು ಅಂತ. ಹೇಗ್ ಮಾಡ್ದ, ಅದನ್ನ ರಂಗೋಲಿಲಿ ಬಿಡಿಸ್ತಾ ಇದ್ನಂತೆ ಬಾಗಣ್ಣ. ಆ ರೀತಿ ಮಾಡ್ತಾ ಇದ್ರೆ ಜನ ಏನು, ಸಂಧ್ಯಾ ವಂದನೆ ಏಕಾಂತ ಪೂಜೆಯಲ್ಲಿ ಇದ್ದಿದ್ದು ಬಾಗಣ್ಣ ಈಗ ಸದ್ಯ ಅಲ್ಲಿ ಇಲ್ಲಿ ಹೋಗಿ ಪಾಠ ಕಲಿತಾ ಇದ್ದಾನೆ, ಹೆಂಗಸ್ರ ಜೊತೆ ರಂಗೋಲಿ ಎಲ್ಲ ಹಾಕ್ಸ್ತಾ ಇದ್ದಾನೆ, ಹೇಳ್ಕೊಡ್ತಾ ಇದ್ದಾನೆ, ಹಾಡುಗಳೆಲ್ಲ ಕಲಿತಾ ಇದ್ದಾನೆ ಅಂತ ತಾಯಿಗೆ ತುಂಬಾ ಖುಷಿ ಆಗತ್ತಂತೆ. ಅಷ್ಟೆಲ್ಲ ಆದ್ಮೇಲೆ ಬಾಗಣ್ಣ ಏನ್ ಮಾಡ್ತಾ ಇದ್ನಂತೆ, ಮನೆ ಖರ್ಚಿಗೆ ಬಾಗಣ್ಣಂಗೇನಂತ ತಲೆ ಕೆಟ್ಟೋಗ್ತಾ ಇರ್ಲಿಲ್ವಂತೆ. ಯಾರೋ ತಂದ್ ಧಾನ್ಯ ಕೊಡ್ತಾ ಇದ್ರು, ಬಾಗಣ್ಣನ್ ಒಪ್ಪಿಸ್ತಾ ಇದ್ರಂತೆ. ನೆನ್ನೆ ನೀವು ಪ್ರಸಾದ ಕೊಟ್ರಿ, ನಮ್ ಮಗುಗ್ ಅದನ್ನ ಊಟ ಮಾಡಿಸಿದ್ವಿ ಬಾಗಣ್ಣ, ಆಮೇಲಿಂದ ಮಗು ಕಾಯಿಲೆನೆ ಹೊಟ್ಟೋಗ್ಬಿಟ್ಟಿದೆ ಅಂತ ಒಬ್ರು ಹೇಳಿದ್ರೆ, ನಮ್ ಹಸು ಹಾಲ್ ಕೊಡದೆ 4-5 ದಿನದಿಂದ ಸತಾಯಿಸ್ತಾ ಇತ್ತು, ನೀನ್ ಮಂತ್ರಾಕ್ಷತೆ ಕೊಟ್ಟೆ ನೋಡು, ಅದ್ರ ಮೇಲೆ ಹಾಕದ್ಮೇಲೆ ಅದ್ ಇವಾಗ ಸರಿ ಹೋಗಿದೆ ಅಂತ ಇನ್ಯಾರೋ ಹೇಳ್ತಾ ಇದ್ರಂತೆ. ಬಾಗಣ್ಣ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಅವನ್ ಪಾಡ್ಗ್ ಅವನು ಅಧ್ಯಯನ ಮಾಡ್ತಾ ಇದ್ದ. ಅಷ್ಟನ್ನೆಲ್ಲ ಮಾಡಿ ಇನ್ನೊಂದ್ ಏನ್ ಕೆಲ್ಸ ಮಾಡ್ತಾ ಇದ್ದ ಅಂತಂದ್ರೆ, ತಾಳೆ ಗರಿ ಅಂದ್ರೆ ಓಲೆ ಗರಿ ಅಂತ ಏನ್ ಹೇಳ್ತೀವಿ ನಾವು, ಆ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಸಂಗ್ರಹ ಮಾಡಿ ಅಧ್ಯಯನ ಮಾಡ್ತಾ ಇದ್ನಂತೆ. ಜನಕ್ಕೊಂದ್ ರೀತಿ ಕಾಯಿಲೆ, ಆಗ್ಲೇ ಹೇಳ್ಬಿಟ್ಟಿದಾರೆ ನೋಡಿ ಗೋಪಾಲದಾಸರ ಕಾಲದಲ್ಲೇ, 400 years ಬ್ಯಾಕ್. ಈಗ್ಲೂ ಆ ಕಾಯಿಲೆ ಇದೆ. ಏನ್ ಮಾಡ್ತಾರೆ ಅಂದ್ರೆ, ಮನೇಲಿರೋ ಗ್ರಂಥನ ಯಾರು ಮುಟ್ಬಾರ್ದು.
ಅದನ್ನ ತೆಗೆದು ಓದ್ಲೂಬಾರದು. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ, ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ. ಆದ್ರೆ ಬಾಗಣ್ಣ ಅವನ್ ಬಂದು ಕೇಳ್ತಾ ಇದ್ನಂತೆ. ಅವನ್ ಕೇಳೋದು, ಅವನ್ ಹಂಬಲ್ನೆಸ್ಸು, ಅವನ್ಗೆ ಗ್ರಂಥ ತಗೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಇರ್ತಿದ್ದಂತ ಪವಿತ್ರ ಭಾವನೆ, ಅವನು ಓದೋ ರೀತಿ, ಅದನ್ನ ನೋಡಿ ಜನ ಏನ್ ಮಾಡ್ತಾ ಇದ್ರಂತೆ, ಬಾಗಣ್ಣ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಿರ್ಲಿಲ್ವಂತೆ. ಬಾಗಣ್ಣ ಅದನ್ನ ತಗೊಂಡು ಹೋಗಿ ಓದದ ಮೇಲೆ ಅಷ್ಟೇ ಜೋಪಾನವಾಗಿ ವಾಪಸ್ ಕೊಡ್ತಾ ಇದ್ನಂತೆ. ಅದಕ್ಕೆ ಬಾಗಣ್ಣ ಒಳ್ಳೆಯವನು, ತಗೊಂಡೋದ್ರೆ ವಾಪಸ್ ಕೊಡ್ತಾನೆ ಅಂತ. ಗ್ರಂಥನ ಪೂಜೆ ಮಾಡೋದು ಅಂದ್ರೆ ಜನ ಏನ್ ಅನ್ಕೋತಾರೆ, ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚೋದು ಅಂತ ಆರ್ತಿ ಬೆಳಗೋದು. ನೋ, ಗ್ರಂಥ ಪೂಜೆ ಮಾಡೋದು ಅಂದ್ರೆ ಗ್ರಂಥ ಓದ್ಬೇಕು, ಅಧ್ಯಯನ ಮಾಡ್ಬೇಕು, ಅದು ಗ್ರಂಥ ಪೂಜೆ. ಬಾಗಣ್ಣ ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ವಂತೆ. ಅದಕ್ ಬಾಗಣ್ಣ ಏನ್ ಮಾಡ್ತಾ ಇದ್ನಂತೆ ಗೊತ್ತಾ, ಕಳ್ಳ ಅವನು. ಅಲ್ಲಿರೋ ಜನ ಎಲ್ಲ ಏನ್ ಮಾಡ್ತಾ ಇದ್ರು, ದೇವ್ರ ಕೋಣೆಲಿಟ್ಟು ಪೂಜೆ ಮಾಡ್ತಿದ್ರಲ್ಲ, ಬಾಗಣ್ಣ ಹೇಳ್ತಿದ್ದಂತೆ, ನಿಮ್ ಗ್ರಂಥ ಕೊಡಿ, ನಾನು ಉತ್ನೂರಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ. ಜನ ಏನ್ ಅನ್ಕೋತಾ ಇದ್ರಂತೆ, ಬಾಗಣ್ಣ ಕೈಯಲ್ಲಿ ಪೂಜೆ ಮಾಡಿ ತಂದ್ಕೊಡ್ತಾನೆ ಅಂದ್ರೆ ನಮ್ಗೆ ಇನ್ನೇನೋ ಲಕ್ ಕುದುರುತ್ತೆ ಅನ್ಬಿಟ್ಟು ಕೊಡ್ತಾ ಇದ್ರಂತೆ. ಆದ್ರೆ ಬಾಗಣ್ಣ ತಗೊಂಡ್ ಹೋಗಿ ಓದ್ಕೊಂಡ್ ತಂದು ಕೊಡ್ತಾ ಇದ್ನಂತೆ ಅದನ್ನ. ಹಾಗಾಗಿ ಜನ ಎಲ್ಲ ಕೊಡ್ತಾ ಇದ್ರು. ಬಾಗಣ್ಣ ತತ್ವಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಸಸ್ಯಶಾಸ್ತ್ರ, ಮನೋಶಾಸ್ತ್ರ ಎಷ್ಟೋ ಕಲ್ತು ಬಿಟ್ಟಿದ್ದಾನೆ. ಬಾಟ್ನಿ, ಆಯ್ತಾ, ಝುವಾಲಜಿ, ಏನೇನ್ ಬೇಕು, ಸೈಕಾಲಜಿ ಎಲ್ಲ ಓದ್ಬಿಟ್ನಂತೆ ಬಾಗಣ್ಣ. ಅಷ್ಟು ಗ್ರಂಥಗಳು ಸಿಕ್ಕಿದೆ ಅಂತ. ಈಗ್ಲೂ ಕೂಡ ಮಾಡ್ತಾ ಇದ್ದಾರೆ. ಜ್ಞಾನ್ ಭಾರತ್ ಮಿಷನ್ ಅನ್ನೋ ಇದರಲ್ಲಿ ಅಡಿಯಲ್ಲಿ ನಮ್ಮ ಗುರುಗಳಾಗಿರುವಂತ ಡಾಕ್ಟರ್ ಬಿ ಗೋಪಾಲಾಚಾರ್ ಅವರು ಕರ್ನಾಟಕದ ಮುಖ್ಯ ಸಂಚಾಲಕರಾಗಿದ್ದಾರೆ. ಮನೆ ಮನೆಯಲ್ಲಿ, ಮೂಲೆ ಮೂಲೆಯಲ್ಲಿ ಎಲ್ಲಿದೆಯೋ ಮ್ಯಾನ್ಯುಸ್ಕ್ರಿಪ್ಟ್ಸ್, ಈ ತಾಳೆ ಗರಿಗಳ ಗ್ರಂಥಗಳು ಯಾರು ಇಟ್ಕೊಂಡಿರ್ತಾರೆ, ಈಗಾಗಲೇ ನಾನು ಹೇಳ್ದಂಗೆ ಎಲ್ಲ ಇಟ್ಬಿಟ್ಟು ಗಂಟು ಮೂಟೆ ಕಟ್ಟಿ ಇಟ್ಟಿರೋರು ಒಂದಷ್ಟು ಜನ, ಪೂಜೆ ಮಾಡ್ತಾ ಇರೋರು ಮತ್ತೊಂದಷ್ಟು ಜನ, ಅದನ್ನ ಎಲ್ಲೂ ತಗೊಂಡು ಹೋಗಲ್ಲ ಅವರು. ಅದನ್ನ ಸರಿಯಾಗಿ ಪ್ರಿಸರ್ವ್ ಮಾಡ್ತಾರೆ. ಅದಕ್ಕೊಂದು ಮೆಥಡಾಲಜಿ ಇದೆ ಪ್ರಿಸರ್ವ್ ಮಾಡೋದಿಕ್ಕೆ. ಅದನ್ನ ಪ್ರಿಸರ್ವ್ ಮಾಡಿ ಏನ್ ಮಾಡ್ತಾರೆ, ಅವ್ರಿಗೆ ಮತ್ತೆ ವಾಪಸ್ ಕೊಡ್ತಾರೆ ಅದನ್ನ. ಆ ಕೆಲಸ ಇವಾಗ ನಡೀತಾ ಇದೆ. ಸರ್ವೆ ಅನ್ನುವಂಥದ್ದು ನಡೀತಾ ಇದೆ. ನಿಮ್ಮಲ್ಲಿ ಯಾರಲ್ಲಾದ್ರೂ ಈ ತರ ತಾಳೆ ಗರಿಗಳ ಗ್ರಂಥ ಇದ್ರೆ, ಅಥವಾ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರಗಳ ಬಗ್ಗೆ, ಅದನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಮಾಡಿದಾಗ ಆ ಪ್ರಿಸರ್ವೇಷನ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದಾನೇ ಮಾಡ್ತಾ ಇರೋದು, ಇದು ಹೆಲ್ಪ್ ಮಾಡ್ತಾರೆ ಅನ್ನೋಂಥದ್ದು. ಹಾಗಾಗಿ ಈ ಶಾಸ್ತ್ರಗಳು ಅನ್ನೋಂಥದ್ದು ನಮ್ಮಲ್ಲಿ ಉಳ್ಕೊಳುತ್ತೆ. ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ, ಗೋರೆಬಾಳು ಹನುಮಂತರಾಯರು ಅಂತ ಇದ್ರು. ಗೋರೆಬಾಳು ಹನುಮಂತರಾಯರು ಅವರು, ಹಿ ವಾಸ್ ಅ ಲಾಯರ್ ಬೈ ಪ್ರೊಫೆಷನ್, ಅಡ್ವೊಕೇಟ್ ಆಗಿದ್ದವರು. ಆದ್ರೆ ದಾಸವೃತ್ತಿ ತಗೊಂಡ್ಮೇಲೆ ಅವರು ಈ ಅಡ್ವೊಕೇಟ್ ಇದನ್ನ ಬಿಟ್ಬಿಟ್ರು. ಅವರು ಗೋರೆಬಾಳಿಂದ ಲಿಂಗಸುಗೂರ್ಗೆ ಬರ್ಬೇಕಾದ್ರೆ ಅವ್ರ ಹತ್ರ ಹಿ ಹ್ಯಾಡ್ 600 ಎಕರ್ಸ್ ಆಫ್ ಅಸೆಟ್ ಅವ್ರ ಹತ್ರ ಇದ್ದಿದ್ದು. 600 ಎಕರೆ ಆಸ್ತಿ ಇತ್ತಂತೆ ಅವ್ರ ಹತ್ರ. ಆದ್ರೆ ವೆನ್ ಹಿ ಲೆಫ್ಟ್ ದಿಸ್ ವರ್ಲ್ಡ್, ಅವರು ದೇಹ ಬಿಟ್ಟಾಗ, ಹಿ ಹ್ಯಾಡ್ ಓನ್ಲಿ 1 ಹೌಸ್ ಇನ್ ಲಿಂಗಸುಗೂರ್. ಲಿಂಗಸುಗೂರಲ್ಲಿ ಇದ್ದಿದ್ದ ಅವ್ರ ಮನೆ ಒಂದು ಬಿಟ್ರೆ ಮತ್ತೇನೂ ಇಲ್ಲ. ಹಾಗಾದ್ರೆ 600 ಎಕರೆ ಎಲ್ಲಿ ಹೋಯ್ತು ಅಂತಂದ್ರೆ, ಮನೆ ಮನೆಗೆ ಅವರು ಈ ತರ ತಿರುಗಿದ್ದಾರೆ ಮ್ಯಾನ್ಯುಸ್ಕ್ರಿಪ್ಟ್ಗಳನ್ನ ಕಲೆಕ್ಟ್ ಮಾಡೋದಿಕ್ಕೆ. ನಮ್ಗೇನಾದ್ರೂ ಇವತ್ತು ಈ ಗೋಪಾಲ್ ದಾಸರದಿರ್ಬೋದು, ಶ್ರೀಮದ್ ಆಚಾರ್ಯರದಿರ್ಬೋದು, ಅಥವಾ ವಿಜಯದಾಸರು, ಹರಿಕಥಾಮೃತ ಸಾರ, ಜಗನ್ನಾಥ ದಾಸರು, ಯಾವುದನ್ನಾದ್ರೂ ನಾವು ಕೇಳ್ತಾ ಇದೀವಿ, ನಮ್ಗೊಂದಿಷ್ಟು ಸುಳಾದಿಗಳು, ಪದಪದ್ಯಗಳು ಸಿಕ್ಕಿದೆ ಅಂತಂದ್ರೆ ಅದು ಗೋರೆಬಾಳ ಹನುಮಂತರಾಯರ ಭಿಕ್ಷೆ. ಅವರು ಆ ಮ್ಯಾನ್ಯುಸ್ಕ್ರಿಪ್ಟ್ ನ ಕೊಡ್ತಾ ಇರ್ಲಿಲ್ವಲ್ಲ, ಅವರು ಜಗ್ಲಿ ಮೇಲೆ ಕುತ್ಕೊಂಡು ಉಪವಾಸದಲ್ಲಿ, ಯಾಕಂದ್ರೆ ಎಲ್ಲೆಲ್ಲೋ ಏನೋ ತಿನ್ನಕ್ಕಾಗಲ್ಲ ಅಲ್ಲ, ಉಪವಾಸದಲ್ಲಿ ಅದನ್ನ ಬರ್ಕೊಂಡು, ಬರೀ ನೀರ್ ಕುಡ್ಕೊಂಡು ಕಾಪಿ ಮಾಡ್ಕೊಂಡು, ನಮ್ಗೆ ಸರಿಯಾಗಿರೋ ಕಾಪಿ ಇವತ್ತು ಸಿಕ್ಕಿದೆ ನಮ್ಗೆ ಅಂದ್ರೆ ಶುದ್ಧ ಪ್ರತಿಗಳು, ಅದು ಗೋರೆಬಾಳ ಹನುಮಂತರಾಯರ ಕೃಪೆಯಿಂದ. ಆ ರೀತಿ ಅವರು ಕಷ್ಟಪಟ್ಟಿದ್ದಾರೆ. ನಾಟ್ 1 or 2 years, ಡಿಕೇಡ್ಸ್ ಟುಗೆದರ್, ಎಷ್ಟೋ 10 ವರ್ಷಗಳ ಕಾಲ ಅವ್ರು ಈ ರೀತಿ ಕಷ್ಟಪಟ್ಟಿದ್ದಾರೆ. ಅವ್ರನ್ನ ನಾವು ನೆನೆಸ್ಕೋಬೇಕು, ಅವರು ಪ್ರಾತಸ್ಮರಣೀಯರು. ಹಾಗಾಗಿ ಇವರೆಲ್ಲ ದಾಸರು ನಮ್ಗೆ ಇವತ್ತು ಸಿಕ್ಕಿದ್ದಾರೆ, ನಾವ್ ಇವತ್ತು ಕುತ್ಕೊಂಡು ಕೇಳ್ತಾ ಇದೀವಿ ಅಂದ್ರೆ ಅದು ಗೋರೆಬಾಳ ಹನುಮಂತರಾಯರ ಶ್ರಮ ಅನ್ನೋಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಈ ರೀತಿ ಇಷ್ಟೆಲ್ಲಾ ಗ್ರಂಥಗಳನ್ನ ಓದ್ಕೊಂಡಲ್ಲ ನಮ್ ಬಾಗಣ್ಣ, ಅವನಿಗೆ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥ ಅನ್ನೋ ಅಂಥದ್ದು ಸ್ವಲ್ಪ ಅಟ್ರಾಕ್ಷನ್ ಮಾಡ್ತಂತೆ. ಅದಕ್ಕೆ ಬೇರೆ ಬೇರೆ ಗ್ರಹಗಳು, ಆ ಪ್ಲಾನೆಟರಿ ಸಿಸ್ಟಮ್ಸು, ಆ ಗ್ರಹಗಳು ಯಾವ್ಯಾವ್ದೋ ಭಾಗದ, ಇಲ್ಲಿ 9ನೇ ಮನೇಲಿ ಇದ್ರೆ ಹಂಗಾಗತ್ತೆ, 8ನೇ ಮನೇಲಿ ಇದ್ರೆ ಹಿಂಗಾಗತ್ತೆ, ಏನೇನೋ ಹೇಳ್ತಾರಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವನಿಗೆ ಓದ್ತಾ ಇದ್ರೆ ಆ ಗ್ರಹಗಳೇ ಕಣ್ಣಕ್ ಕಾಣಿಸ್ತೇನೋ ಅನ್ನೋ ರೀತಿ ಆಗ್ತಾ ಇತ್ತಂತೆ. ಅವನೇನು ಭಗವಂತನ ಕೃಪೆಗೆ ಪಾತ್ರ ಆಗಿದ್ದಾನದ. ಅದಕ್ಕೆ ಜ್ಯೋತಿಷ್ ಶಾಸ್ತ್ರದಿಂದ
ಜನರನ್ನ ಹಂಗಾದ್ರೆ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ಬೋದಾ ಅಂತ ಅವನಿಗೊಂದು ತಲೆಯಲ್ಲಿ ಅಭಿಪ್ರಾಯ ಬಂತಂತೆ. ಅವನು ಈ ರೀತಿ ಯೋಚನೆ ಮಾಡ್ಬೇಕಾದ್ರೆ ಒಂದು 3 ಜನ ಬಂದ್ರಂತೆ ದೇವಸ್ಥಾನದ ಒಳಗಡೆ, ಕೈ ಮುಗಿದು ಕೂತ್ಕೊಂಡ್ರಂತೆ. ಅವ್ರಿಗೆ ಪಾಪ ಏನ್ ಗೊತ್ತು, ಬಾಗಣ್ಣಂಗ್ ಇವಾಗ ತಲೆಯಲ್ಲಿ ಏನ್ ಓಡ್ತಾ ಇದೆ, ಜ್ಯೋತಿಷ್ ಶಾಸ್ತ್ರನ ಪರೀಕ್ಷೆ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು ಅಂತ ಬಂದ್ಬಿಟ್ಟಿದೆ ತಲೆಯಲ್ಲಿ. ಅದಕ್ಕೆ ಬಾಗಣ್ಣ ಏನ್ ಮಾಡ್ತಾನಂತೆ, ಒಬ್ಬನ್ ಕರಿತಾನಂತೆ ಹತ್ರ. ಒಂದು ಸಂಖ್ಯೆ ಹೇಳು ಅಂತ ಹೇಳ್ತಾರಂತೆ, ನಂಬರ್ ಹೇಳು, ಯಾವ್ದಾದ್ರು ಒಂದ್ ನಂಬರ್. ಅವನು ಹೇಳ್ತಾನಂತೆ. ಒಂದ್ ಹೂವಿನ ಹೆಸರು ಹೇಳು ಅಂತಾನೆ ಬರ್ಕೋತಾನಂತೆ. ಇನ್ನೇನೋ ಪ್ರಶ್ನೆ ಮಾಡ್ತಾನೆ, ಅದಕ್ಕೆಲ್ಲ ಆನ್ಸರ್ ತಗೋತಾನೆ, ಮತ್ತೇನೋ ಲೆಕ್ಕ ಹಾಕ್ತಾನಂತೆ. ಆಮೇಲೆ ಬಾಗಣ್ಣ ಹೇಳ್ತಾನಂತೆ, ಈ ದಿನ ನಿಮ್ ಮನೆಯಲ್ಲಿ ಹೆರ್ಗೆ ಆಗತ್ತೆ, ಅಂದ್ರೆ ಮಗು ಆಗತ್ತೆ ಅಂತ. ಕೇಳ್ದೋನ್ಗೆ ತಬ್ಬಿಬ್ಬಾಗ್ಬಿಡ್ತಾನಂತೆ. ಯಾಕಂದ್ರೆ ಮನೆಯಲ್ಲಿರೋದು ಗಂಡ ಹೆಂಡತಿ ಇಬ್ರೇ. ಹೆಂಡತಿಗೆ ಈಗಾಗ್ಲೇ 60 ವರ್ಷದ ಮೇಲೆ ಆಗೋಗಿದೆ. ಮಗ ಇರೋನ್ ಒಬ್ಬ, ಅವ್ನ್ ಗದ್ವಾಲಲ್ಲಿದ್ದಾನೆ, ಸೈನ್ಯದಲ್ಲಿ ಇದ್ನಂತೆ ಮಗ. ಅವನಿಗಿನ್ನ ಮದ್ವೆನೇ ಆಗಿಲ್ಲ. ಅದಕ್ಕೆ ಇವನು ಹೇಳ್ತಾನಂತೆ, ಇಲ್ಲ ಸ್ವಾಮಿ, ನಮ್ ಮನೇಲಿ ಹೆರ್ಗೆ ಆಗೋದಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾನಂತೆ. ಬಾಗಣ್ಣ ಮತ್ತೊಂದ್ಸರಿ ಲೆಕ್ಕ ಹಾಕ್ತಾನಂತೆ, ಹೆರ್ಗೆ ಆಗತ್ತೆ ಅಂತ ಹೇಳ್ತಾನಂತೆ. ಆಮೇಲೆ ಕೇಳ್ದವನ್ ಒಳಗೊಳಗಡೆನೆ ನಕ್ಬಿಟ್ನಂತೆ. ಬಾಗಣ್ಣ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ವಂತೆ, ಅವ್ನ್ ಲೆಕ್ಕಾಚಾರ ಹಾಕೋದ್ರಲ್ಲಿ ಫುಲ್ಲು ಬಿಸಿ. ಇನ್ನೊಬ್ಬನ್ ಕರಿತಾನಂತೆ, 3 ಜನ ಅಲ್ಲ ಬಂದಿದ್ದು, ಇನ್ನೊಬ್ಬನ್ ಕರಿತಾನಂತೆ. 3 ಸರಿ ಕವಡೆ ಹಾಕಕ್ ಹೇಳ್ತಾನಂತೆ. ಆಮೇಲೆ ಆ ಕವಡೆ ಹಾಕಿದ್ರೇನೋ ನಂಬರ್ಸ್ ಎಲ್ಲ ನೋಡ್ತಾರಲ್ಲ, ಅದ್ರಲ್ಲಿ ಒಂದಷ್ಟು ನಂಬರ್ಸ್ ನೋಡ್ತಾನಂತೆ. ಈ ದಿನ ನಿಮ್ ಮನೇಲಿ 2 ಕೊಲೆ ಆಗತ್ತೆ ಅಂತ ಹೇಳ್ತಾನಂತೆ ಬಾಗಣ್ಣ. ಕೇಳ್ದವನು ಸುಸ್ತೊಡ್ದು ಹೋಗ್ದಾನೆ, ಇನ್ನೇನಾಗುತ್ತೆ, ಅವನ್ ಮನೇಲಿ ಸದ್ಯಕ್ಕಿರೋದು ಗಂಡ ಹೆಂಡತಿ ಇಬ್ರೇ, ನಾವಿಬ್ರು ಕೊಲೆ ಆಗ್ಬಿಡ್ತೀವ ಅಂತ ಅವನಿಗೆ ಹೆದರಿಕೆ ಶುರು ಆಯ್ತಂತೆ. ಮತ್ತೊಂದ್ಸರಿ ಲೆಕ್ಕ ಹಾಕಿ ನೋಡಿ ಸ್ವಾಮಿ ಸರಿಯಾಗಿ, ನಿಮ್ ಲೆಕ್ಕಾಚಾರದ ತರ ಇವತ್ ನನ್ನ ಆಯಸ್ಸ ಮುಗೀತು ಅಂತ ಹೇಳ್ತಾನಂತೆ. ಸಾವು ಅನ್ನೋದು ಯಾರಿಗೆ ಹೆದರಿಕೆ ಕೊಡಲ್ಲ ಅಲ್ಲ. ಕೇಳದವನ್ಗೆ ಬೆವ್ರು ಬರಕ್ ಶುರುವಾಗ್ಬಿಡ್ತಂತೆ, ತುಟಿ ಎಲ್ಲ ಅಲ್ಲಾಡ್ತಾ ಇದೆಯಂತೆ. ಆಮೇಲೆ ಬೇರೆ ಯಾರಾದ್ರೂ ಹೇಳಿದ್ರೆ ಮೇ ಬಿ ಟೇಕನ್, ತುಂಬಾ ಲೈಟ್ ಆಗಿ ತಗೊಂಡ್ಬಿಡ್ಬೋದಾಗಿತ್ತೇನೋ. ಆದ್ರೆ ಭಾಗಣ್ಣ ಹೇಳ್ತಾ ಇರೋ ಮಾತು, ಅವನೇನಂದ, ಡೇ 1 ಉತ್ತನೂರ್ಗ್ ಬಂದಾಗ್ಲೇನೆ ಭೀಮಣ್ಣ ಅಂತ ಒಬ್ಬನ ಹೆಸರಿಡ್ದು ಕರೆದಿದ್ದ. ಅವನಿಗೆ ಹೆಂಗ್ ಗೊತ್ತು ಇವನ್ ಹೆಸರು ಭೀಮಣ್ಣನೇ ಅಂತ? ಆಮೇಲೆ ಭೀಮಣ್ಣನ ವೈಫು ಇನ್ 1 ದಿನದಲ್ಲಿ ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿದ್ದ. ಅದೆಲ್ಲ ಸರಿ ಹೋಯ್ತಲ್ವಾ, ನಿಜ ಆಯ್ತಲ್ವಾ? ಹಾಗಾದ್ರೆ ಬಾಗಣ್ಣ ಹೇಳ್ತಾ ಇದ್ದಾನೆ ಇವತ್ತು 2 ಕೊಲೆ ಆಗತ್ತೆ ಅಂತ, ಕತೆ ಮುಗೀತು ನಂದು ನನ್ನ ಹೆಂಡ್ತಿದು ಅಂತ. ಇವನು ಫುಲ್ಲು ಟೆನ್ಷನ್ ಮಾಡ್ಕೋತಾನೆ. ಅದಕ್ಕೆ ಬಾಗಣ್ಣ ಹೇಳ್ತಾನೆ, ತಪ್ಪಿದ್ದಲ್ಲ ಯಜಮಾನ್ರೇ, ಆದ್ರೆ ನಿಮ್ ಕೈಯಲ್ಲೇ ಒಂದು ಪ್ರಾಣ ಹೋಗುತ್ತೆ ಅಂತ ಲೆಕ್ಕ ಬರ್ದಿರೋದ್ರಿಂದ ನೀವ್ ಸಾಯಲ್ಲ ಅನ್ಕೋತೀನಿ, ಆದ್ರೂ 2 ಕೊಲೆ ನಿಮ್ ಮನೇಲಿ ಆಗೇ ಆಗತ್ತೆ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಬ್ಬನ್ ಮುಂದಕ್ಕೆ ಕರಿತಾನೆ, ಅವ್ನ್ ಬರಕ್ಕೆ ಹೆದರ್ಕೊಂಡ್ಬಿಡ್ತಾನೆ, ಇನ್ ಇವನಿಗೇನ್ ಕಾದಿದ್ಯೋ ಅಂತ ಅವನು. ಆದ್ರೂ ಒಂದ್ 18 ಮಂಡಲದ್ದೇನೋ ಮನೆ ಬರೀತಾನಂತೆ ಬಾಗಣ್ಣ. ಕಣ್ಣು ಮುಚ್ಚಿ ಅದ್ರಲ್ಲಿ ಕೈ ಇಡೋ ತರ ಹೇಳ್ತಾನಂತೆ. ಹೆದರ್ಕೊಂಡೇ ಕೈ ಇಡ್ತಾನಂತೆ, ನಡುಗ್ತಾ ಇರತ್ತಲ್ಲ ಕೈ, ಬಾಕ್ಸ್ ಒಳಗ್ ಕೈ ಇಡಲ್ಲ, ಎಲ್ಲೋ ಒಂದು ಲೈನ್ ಮೇಲೆ ಕೈ ಇಟ್ಬಿಡ್ತಾನ ಅವನು. ಅದಕ್ಕೆ ಬಾಗಣ್ಣ ಹೇಳ್ತಾನೆ, ನಾಳೆ ನಿಮ್ಗೊಂದು ನಿಧಿ ಸಿಕ್ಕತ್ತೆ ಅಂತ ಹೇಳ್ತಾನಂತೆ, ಟ್ರೆಷರ್. ನಿಧಿ ಸಿಕ್ಕತ್ತೆ ಅಂದ ತಕ್ಷಣ ಫುಲ್ ಖುಷಿ ಅವನು. ಎಷ್ಟು ಸಿಕ್ಕತ್ತೆ, ಎಲ್ಲಿ ಸಿಕ್ಕತ್ತೆ ಅಂತ ಕೇಳಬೇಕು ಅಂತ ಇವನು. ಆಯ್ತಾ? ಅದಕ್ಕೆ ಬಾಗಣ್ಣಂಗೆ ಹೇಳ್ತಾನಂತೆ, ಅಲ್ಲ ಸ್ವಾಮಿ, ನೀವು ಬಿಟ್ಬಿಡಿ ಈ ತರ ಕವಡೆ ಹಾಕೋದು, ಅದೇನೋ ಲೈನ್ ಎಳೆಯೋದು ಎಲ್ಲ. ಸುಮ್ನೆ ಕಣ್ಣು ಮುಚ್ಕೊಂಡ್ಬಿಡಿ, ಹೇಳ್ತೀನಿ, ಕಣ್ಣು ಮುಚ್ಕೊಂಡು ನಾಳೆ ಏನಾಗತ್ತೆ ಅಂತ ನೀವ್ ಹೇಳಿ ಅಂತ ಹೇಳ್ತಾನಂತೆ. ಬಾಗಣ್ಣಂಗೆ ಆಶ್ಚರ್ಯ ಆಗತ್ತಂತೆ. ಯಾಕಂದ್ರೆ ಯಾರಾದ್ರೂ ಇವ್ರ ಮುಂದೆ ಬಂದ್ರೆ ಅವ್ರನ್ನ ಕೂಡಿಸ್ಕೊಂಡ್ ಬಾಗಣ್ಣ ಕಣ್ಣು ಮುಚ್ಚದ ಅಂದ್ರೆ ಅವ್ರ ಪಾಸ್ಟ್ ಅಲ್ಲಿ ಏನಾಗಿತ್ತು, ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಇದೆಲ್ಲ ಬಾಗಣ್ಣಂಗೆ ಗೊತ್ತಾಗ್ತಾ ಇತ್ತಂತೆ. ಅದ್ ಯಾವ್ದ್ರದ್ದು ಪವರ್ ಅದು? ಗಾಯತ್ರಿ ಮಂತ್ರದ ಪವರು. ಬಾಗಣ್ಣ ದಿನ ಮಾಡ್ತಾ ಇದ್ನಲ್ಲ ಗಾಯತ್ರಿ ಮಂತ್ರ ಪುರಶ್ಚರಣೆ, ಅದಕ್ಕೋಸ್ಕರ. ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದಲ್ಲ ಹಾಗೆ. ಅದಕ್ಕೆ ಬಾಗಣ್ಣ ವಾಸ್ ವೆರಿ ಕ್ಲೆವರ್. ಅವನು ಅದಕ್ಕೆ ಇದ್ ಮಾಡ್ಲಿಲ್ವಂತೆ. ಬಾಗಣ್ಣ ಹೇಳ್ತಾನಂತೆ, ನೋಡಪ್ಪ, ನಾನ್ ಕಣ್ಣೆಲ್ಲ ಮುಚ್ಕೊಂಡು ನೋಡಲ್ಲಪ್ಪ, ನಾನು ಏನಿದ್ರು ಶಾಸ್ತ್ರದ ಪ್ರಕಾರ ಹೇಳ್ತಾ ಇದ್ದೀನಿ. ಇವಾಗ ಶಾಸ್ತ್ರ ಹಿಂಗ್ ಹೇಳಿದೆ, ಮನೆಗೆ ಹೋಗಿ ನಾಳೆ ಬಂದು ನೀವೆಲ್ಲ ಏನಾಯ್ತು ನಿಮ್ ಕಣಿ, ನಿಜ ಆಯ್ತು ನಾನು ಹೇಳಿದ್ದು ಅಂತ ಒಪ್ಕೋತೀರ, ಗೊತ್ತಾಯ್ತಾ? ಸುಮ್ನೆ ಬರ್ದಿಲ್ಲ ಈ ಶಾಸ್ತ್ರ ಎಲ್ಲ, ತುಂಬಾ ಆಳವಾಗಿ ಅಧ್ಯಯನ ಮಾಡ್ಬಿಟ್ಟು ಬರ್ದಿದ್ದಾರೆ ನಮ್ ಹಿರಿಯರೆಲ್ಲ. ಅದಕ್ಕೆ ನಾಳೆ ಬನ್ನಿ ನೋಡೋಣ ಅಂತ ಹೇಳಿ ಕಳ್ಸ್ಕೊಡ್ತಾನಂತೆ ಅವರೆಲ್ಲಾರ್ನು. ಆಮೇಲೆ ಬಾಗಣ್ಣ ಯೋಚನೆ ಮಾಡ್ತಾನಂತೆ, ಅಲ್ಲ ಪಾಪ ವಯಸ್ಸಾಗಿರ್ತಾರೆ ಗಂಡ ಹೆಂಡತಿ, ಅವ್ರ ಮನೇಲಿ ಇವತ್ತು ಹೆರಿಗೆ ಆಗತ್ತೆ, ಇಬ್ರೇ ಇರೋ ಮನೆಯಲ್ಲಿ 2 ಕೊಲೆ ಆಗತ್ತೆ, ಮತ್ತೊಬ್ಬಂಗೆ ನಿಧಿ ಸಿಕ್ಕತ್ತೆ. ಈ ರೀತಿ ಆಗ್ತಾ ಇದೆಯಲ್ಲಪ್ಪ, ಏನಿದು ಕತೆ ಹಂಗಾದ್ರೆ?
ಏನಾದ್ರೂ ಇದು ನಡೆಯುತ್ತೋ ನಡೆಯಲ್ವೋ ಸರಿಯಾಗಿ ಅಂತ ಅನ್ಕೊಂಡು ಬಾಗಣ್ಣ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೂ ಸರ್ಪ್ರೈಸೇ. ಅವನು ಎಕ್ಸ್ಪೆರಿಮೆಂಟ್ ಮಾಡಿದಾನೆ. ಅವನು ಓದಿರೋ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ ಗ್ರಂಥಗಳನ್ನ ಓದಿ ಅಧ್ಯಯನ ಮಾಡಿ ಅವನೇನ್ ಮಾಡಿದಾನೆ, ಈ 3 ಜನದ ಮೇಲೆ ಟ್ರಯಲ್ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅವನಿಗೆ ನಾಳೆ ಯಾವಾಗ ಆಗತ್ತೆ ಅಂತ ಬಾಗಣ್ಣಂಗೆ, ಯಾವಾಗ ಬರ್ತಾರೋ ನಾಳೆ ಆಗ ನನಗೆ ರಿಯಲ್ ನ್ಯೂಸ್ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಅವನೇನ್ ಮಾಡ್ತಾನೆ, ಕಾಯ್ತಾ ಇರ್ತಾನೆ ನಾಳೆ ಏನಾಗುತ್ತೆ, ಅವ್ರು 3 ಜನ ಬರ್ತಾರೆ, ಏನ್ ಹೇಳ್ತಾರೆ ನಂದು ಜ್ಯೋತಿಷ್ಯದ ಬಗ್ಗೆ ಅಂತ. ಹಾಗಾದ್ರೆ ನಾಳೆ ಆ 3 ಜನ ಬಂದು ಏನಂತಾರೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.